ಹಾಯ್ ಮಕ್ಕಳೇ, ನಮಸ್ಕಾರ. ನಾನು ಅಮರನಾಥ್ ಎಂ, ಶಿಕ್ಷಣ ಸಂಯೋಜಕರು, ಶ್ರೀನಿವಾಸಪುರ. ನಾವು ಇಲ್ಲಿವರೆಗೆ NMMS ಮತ್ತು NTSC GMAT ಶ್ರೇಣಿಯಲ್ಲಿ ಚಿತ್ರ ಆಧಾರಿತ ಪ್ರಶ್ನೆಗಳನ್ನು ವಿತರಿಸೋದನ್ನು ಕಲಿತಿದ್ವಿ. ಸೊ ಇವತ್ತು ನಾವು ಕಲಿತಾ ಇದ್ದೀವಿ ವಿಭಿನ್ನವಾದ ಆಕೃತಿ ಅಥವಾ ಆಡ್ ಒನ್ ಫಿಗರ್. ಇದು ಕೂಡ ನಿಮಗೆ ಒಂದು 3 ರಿಂದ 4 ಅಂಕಗಳು ತಂದುಕೊಡ್ತಕ್ಕಂಥ ಒಂದು ವಿಧಾನ ಆಗಿದೆ. ಮೊದಲಿಗೆ ಸೂಚನೆಗಳನ್ನ ಹೋದ್ರಿ. ಈ ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರತಿಯೊಂದರಲ್ಲೂ 4 ಆಕೃತಿಗಳಿವೆ. ಇವುಗಳ ಪೈಕಿ 3 ಒಂದು ರೀತಿಯಲ್ಲಿ ಸದೃಶವಾಗಿವೆ, ಆದರೆ ಒಂದು ಮಾತ್ರ ವಿಭಿನ್ನವಾಗಿರುವುದನ್ನು ಕಂಡುಹಿಡಿಯಿರಿ. In each of these questions, there are 4 figures. Among 3 are alike in some way, while one is different. Find the figure which is different. ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಗಮನಿಸಿ, 4 ಚಿತ್ರಗಳಿದ್ದಾವೆ. ಒಂದು ಹೊರ ಚಿತ್ರ, ಒಂದು ಒಳ ಚಿತ್ರ. ಹೊರಗಡೆ ಇರೋದೆಲ್ಲ ಸದೃಶವಾಗಿದೆ, 4 ಚೌಕಗಳು ಕೊಟ್ಟಿದ್ದಾರೆ. ಒಳಗಡೆ ಮೊದಲನೇ ಚಿತ್ರದಲ್ಲಿ ತ್ರಿಭುಜ, ಎರಡನೇ ಚಿತ್ರದಲ್ಲಿ ಚೌಕ ಅಥವಾ ವರ್ಗ, ಮೂರನೇದರಲ್ಲಿ ಪಂಚಭುಜ ಪೆಂಟಗನ್, ನಾಲ್ಕನೇದರಲ್ಲಿ ಚತುರ್ಭುಜ ಕ್ವಾಡ್ರಿಲ್ಯಾಟರಲ್. ಈ ಎಲ್ಲ ಆಕೃತಿಗಳನ್ನ ನಾವು ಭಿನ್ನತೆಯನ್ನು, ಸದೃಶ್ಯವನ್ನು ಕಂಡುಹಿಡಿಯಕ್ಕಾಗಲಿಲ್ಲ. ಯಾಕಂತಂದ್ರೆ ಒಂದ್ ಕಡೆ 3, 4, 5, 4 ಬಾಹುಗಳಿದ್ದಾವೆ. ಸೊ ಈಗ ಬಾಹುಗಳ ಅಳತೆಯನ್ನು ಗಮನಿಸಿ. ಮೊದಲನೇದು ಸಮಬಾಹು ತ್ರಿಭುಜ, ಎರಡನೇದು ಎಲ್ಲ ಬಾಹುಗಳು ಸಮನಾಗಿರ್ತಕ್ಕಂಥ ಒಂದು ವರ್ಗ, ಐದನೇದು ಕೂಡ ಎಲ್ಲ ಬಾಹುಗಳು ಸಮನಾಗಿರ್ತಕ್ಕಂಥ ಒಂದು ಪಂಚಭುಜ. ಅಂದ್ರೆ ಇವು 3 ಕೂಡ ರೆಗ್ಯುಲರ್ ಪಾಲಿಗಾನ್ಸ್ ಆಗಿದ್ದಾವೆ. ಹಂಗಾಗಿ ಉತ್ತರ 4ನೇದು. ಈಗ ಮುಂದೆ ಗಮನಿಸಿ, ಇಲ್ಲಿ 4 ಚಿತ್ರಗಳು ಕಾಣ್ತಿದ್ವು ನಮಗೆ. ಅವುಗಳ ಬಾಹುಗಳನ್ನು ಲೆಕ್ಕ ಹಾಕಿ. ಮೊದಲನೇದರಲ್ಲಿ 4 ಬಾಹು, ಎರಡನೇದರಲ್ಲೂ ಕೂಡ 4 ಬಾಹು, ಇದು 1 ಬಾಹು, 2, 3, 4 ಬಾಹು. ಅದೇ ರೀತಿ ಮೂರನೇದರಲ್ಲಿ 1 ಬಾಹು, 2 ಬಾಹು, 3, 4. ನಾಲ್ಕನೇದರಲ್ಲಿ ತ್ರಿಭುಜ 3 ಬಾಹುಗಳನ್ನು ಹೊಂದಿದೆ. ಸೊ ಹೀಗಾಗಿ ಇಲ್ಲಿ ನಮಗೆ ಉತ್ತರ 4ನೇದು 3 ಬಾಹು ಅಂತಿರ್ತಕ್ಕಂಥದ್ದು. ಈ ಒಂದು ಪ್ರಶ್ನೆಯಲ್ಲಿ ನೀವು ಗಮನಿಸಿದಾಗ, ಒಂದು ಬಾಣದ ಗುರುತಿಗೆ ಮೊನಚಾದ ಭಾಗವನ್ನು 2 ಭಾಗ ಮಾಡಿ ಅದಕ್ಕೆ ಶೇಡ್ ಅಂದರೆ ಒಂದು ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ. ಬಣ್ಣ ಹಚ್ಚಿರೋ ಭಾಗವನ್ನು ಗಮನಿಸಿ. 2, 3 ಮತ್ತು 4 ಚಿತ್ರದಲ್ಲಿ ಬಣ್ಣ ಹಚ್ಚಿದ ಭಾಗವು ಮೊನಚಾದ ಅಂದರೆ ಬಾಣದ ಗುರುತು ಯಾವ ಕಡೆ ತಿರುಗಿದೆ ಅದರ ಎಡಗಡೆಗಾಗಿರ್ತದೆ. ಲೆಫ್ಟ್ ಸೈಡ್ ಈಸ್ ಶೇಡೆಡ್. ಆದರೆ 1ನೇ ಚಿತ್ರದಲ್ಲಿ ನಮಗೆ ರೈಟ್ ಸೈಡ್ ಶೇಡ್ ಆಗಿದೆ. ಹಾಗಾಗಿ ಉತ್ತರ 1ನೇದಾಗುತ್ತೆ. ಈ ಪ್ರಶ್ನೆಯಲ್ಲಿ ನಮಗೆ ಸಂಬಂಧ ಇರುವುದು ಬಾಹುಗಳು ಮತ್ತು ಅದರ ಒಳಗಡೆ ಇರತಕ್ಕಂಥ ಚುಕ್ಕೆಗಳ ನಡುವೆ. ಮೊದಲನೇ ಚಿತ್ರದಲ್ಲಿ ಲೆಕ್ಕ ಹಾಕಿ 4 ಬಾಹುಗಳಿವೆ, ಆದರೆ ಚುಕ್ಕೆಗಳು 3 ಇದ್ದಾವೆ. ಎರಡನೇ ಚಿತ್ರದಲ್ಲಿ 4 ಬಾಹು, 4 ಚುಕ್ಕೆ. ಮೂರನೇದರಲ್ಲೂ 4 ಬಾಹು, 4 ಚುಕ್ಕೆ. ಐದನೇದರಲ್ಲಿ 5 ಬಾಹು, 5 ಚುಕ್ಕೆ. ಆದರೆ ಚುಕ್ಕೆಗಳ ಸಂಖ್ಯೆಗೆ ಬಾಹುಗಳ ಸಂಖ್ಯೆ ಸಮನಾಗಿದೆ 2, 3 ಮತ್ತು 4ನೇ ಚಿತ್ರದಲ್ಲಿ. ಆದರೆ 1ನೇ ಚಿತ್ರದಲ್ಲಿ ಅದು ಸಮನಾಗಿಲ್ಲ. ಹಾಗಾಗಿ ಭಿನ್ನವಾಗಿರುವ ಆಕೃತಿ ಆಡ್ ಒನ್ ಫಿಗರ್ ಈಸ್ 1. ಮುಂದೆ ಈ ಚಿತ್ರದಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ಗಮನಿಸಿ, 2 ಆಕೃತಿಗಳನ್ನು ಕೊಟ್ಟಿದ್ದಾರೆ, ಹೊರ ಆಕೃತಿ ಮತ್ತು ಒಳ ಆಕೃತಿ. ಅವುಗಳ ಬಾಹುಗಳ ಸಂಖ್ಯೆಯನ್ನು ಎಣಿಸಿ. ಮೊದಲನೇ ಚಿತ್ರದಲ್ಲಿ ಹೊರಗಡೆ ಇರ್ತಕ್ಕಂಥದ್ದು ಪಂಚಭುಜ 5 ಬಾಹುಗಳು, ಒಳಗಿರ್ತಕ್ಕಂಥದ್ದು ವರ್ಗ 4 ಬಾಹುಗಳು. ಎರಡನೇ ಚಿತ್ರದಲ್ಲಿ ಹೊರಗಡೆ ಪಂಚಭುಜ ಇದೆ, ಒಳಗಡೆ 6 ಬಾಹು ಇರ್ತಕ್ಕಂಥ ಷಟ್ಭುಜ ಇದೆ. ಮೂರನೇ ಚಿತ್ರದಲ್ಲಿ ಹೊರಗಡೆ 6 ಬಾಹುಗಳಿದ್ದಾವೆ, ಒಳಗಡೆ 5 ಬಾಹುಗಳಿವೆ. 4ನೇ ಚಿತ್ರದಲ್ಲಿ ಹೊರಗಡೆ 4, ಒಳಗಡೆ 3 ಬಾಹುಗಳಿದ್ದಾವೆ. ಸೊ ಇಲ್ಲಿ ನಾವು ಗಮನಿಸಿದಾಗ 1, 3 ಮತ್ತು 4ನೇ ಚಿತ್ರದಲ್ಲಿ ಹೊರಗಡೆ ಇರ್ತಕ್ಕಂಥ ಆಕೃತಿಗಿಂತ 1 ಬಾಹು ಕಡಿಮೆ ಇರ್ತಕ್ಕಂಥ ಆಕೃತಿ ಒಳಗಡೆ ಇದೆ. ಹಾಗಾಗಿ ಎರಡನೇದರಲ್ಲಿ ನಮಗೆ ಅದಕ್ಕೆ ತದ್ವಿರುದ್ಧವಾಗಿ ಹೊರಗಡೆ 5 ಬಾಹು ಇದ್ದಾವೆ, ಒಳಗಡೆ 6 ಬಾಹು ಇದೆ. ಹಾಗಾಗಿ ಎರಡನೇದು ಸರಿ ಉತ್ತರ. ನಮಗೆ
ಈ ಒಂದು ಚಿತ್ರವನ್ನು ಗಮನಿಸಿದಾಗ ಒಂದು ವೃತ್ತವನ್ನು 8 ಸಮಭಾಗಗಳನ್ನಾಗಿ ಮಾಡಿ ಅವುಗಳನ್ನ ಶೇಡ್ ಮಾಡಿದ್ದಾರೆ, ಬಣ್ಣ ಹಚ್ಚಿದ್ದಾರೆ. ಬಣ್ಣ ಹಚ್ಚಿರ್ತಕ್ಕಂಥ ಪ್ಯಾಟರ್ನ್ ಗಮನಿಸಿದರೆ ಶೃಂಗಾಭಿಮುಖವಾದ ಭಾಗಗಳಿಗೆ ಹಚ್ಚಿದ್ದಾರೆ. ಅಂದರೆ ವರ್ಟಿಕಲಿ ಆಪೋಸಿಟ್ ಪಾರ್ಟ್ಸ್ಗೆ ನಾವು ಶೇಡ್ ಮಾಡಿದ್ದೀವಿ. ಒಂದನೇ ಚಿತ್ರದಲ್ಲಿ, ಎರಡನೇದರಲ್ಲಿ, ಅದೇ ರೀತಿ ಮೂರನೇದರಲ್ಲಿ, ಅದರ ನಾಲ್ಕನೇದರಲ್ಲಿ ಭಿನ್ನವಾಗಿದೆ. ವರ್ಟಿಕಲಿ ಆಪೋಸಿಟ್ ಪಾರ್ಟ್ಸು ಶೇಡ್ ಮಾಡಿಲ್ಲ. ಹಾಗಾಗಿ ಉತ್ತರ 4. ಅರ್ಥ ಆಯ್ತಲ್ಲ ಮಕ್ಕಳೇ? ಇದು ಕೂಡ ಒಂದು ಸುಲಭವಾಗಿ ನಿಮಗೆ ಅಂಕಗಳನ್ನು ಗಳಿಸ್ತಕ್ಕಂಥ ಒಂದು ವಿಧಾನ. ಆಡ್ ಒನ್ ಫಿಗರ್ ಔಟ್ ಭಾಳ ಸುಲಭವಾಗಿ ನೀವು ವೀಕ್ಷಣೆ ಮಾಡಬೇಕು. 4 ಚಿತ್ರಗಳಲ್ಲಿ 3 ಸಾಮ್ಯತೆ ಹೊಂದಿರ್ತವೆ, ಒಂದು ಭಿನ್ನವಾಗಿರ್ತಕ್ಕಂಥದ್ದನ್ನು ನೀವು ಗ್ರಹಿಸಿ ಗುರುತಿಸಬೇಕಾಗುತ್ತೆ. ಹೆಚ್ಚಿನ ಅಭ್ಯಾಸ ಪತ್ರಿಕೆಗಳಿಗಾಗಿ ಮತ್ತು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಿಗಾಗಿ ನಮ್ಮ DSCRT ವೆಬ್ಸೈಟನ್ನು dscrt.kr.nic ನಲ್ಲಿ ವಿಸಿಟ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಮೊಬೈಲ್ ಕರೆ ಕೂಡ ಮಾಡಬಹುದು. 9480271043. ಧನ್ಯವಾದಗಳು. ಇಂತಿ ನಿಮ್ಮ ಅಮರನಾಥ್.